ಬಡ ಹಳ್ಳಿಯಲ್ಲಿ ಹುಟ್ಟಿದ ಹುಡುಗನಿಗೆ ನಿನ್ನಿಂದ ಜೀವನದಲ್ಲಿ ಏನು ಆಗಲ್ಲ ಎಂದು ಹೇಳಿದರು. ಆದರೆ ಅದೇ ಮಾತುಗಳು ಒಂದು ದಿನ ಅವನ ಶಕ್ತಿಯಾಗುತ್ತವೆ ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ. ಇದು ರಾಮುವಿನ ಕತೆ ಬದಲಾವಣೆಯ ದಾರಿ. ರಾಮು ಎಂಬೊಬ್ಬ ಬಡ ಕುಟುಂಬದ ಹುಡುಗ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ. ಅವನ ತಂದೆ ದಿನಗೂಲಿ ಕೆಲಸಗಾರ, ತಾಯಿ ಮನೆ ಕೆಲಸ ಮಾಡಿ ಕುಟುಂಬವನ್ನು ನಡೆಸುತ್ತಿದ್ದರು. ರಾಮು ಓದಲು ತುಂಬ ಆಸೆ ಹೊಂದಿದ್ದ. ಆದರೆ ಪರಿಸ್ಥಿತಿಗಳು ಅವನ ಪರವಾಗಿರಲಿಲ್ಲ. ಪ್ರತಿದಿನ ಶಾಲೆಗೆ ಹೋಗುವಾಗ ಇತರ ಮಕ್ಕಳನ್ನು ನೋಡಿ ಅವನ ಮನಸ್ಸು ನೋವಿನಿಂದ ತುಂಬುತ್ತಿತ್ತು. ಅವರ ಬಳಿ ಉತ್ತಮ ಪುಸ್ತಕಗಳು, ಚೀಲ, ಚಪ್ಪಲಿ. ರಾಮು ಮಾತ್ರ ಹಳೆಯ ಬಟ್ಟೆ, ಹರಿದ ಪುಸ್ತಕಗಳೊಂದಿಗೆ ಶಾಲೆಗೆ ಹೋಗುತ್ತಿದ್ದ. ಒಮ್ಮೆ ಪರೀಕ್ಷೆಯಲ್ಲಿ ರಾಮು ಕಡಿಮೆ ಅಂಕ ಪಡೆದ. ಶಿಕ್ಷಕರು ಅವನ ಕಡೆ ನೋಡಿ ಹೇಳಿದರು, ನೀನು ಎಷ್ಟು ಪ್ರಯತ್ನ ಮಾಡಿದರೂ ನಿನ್ನಿಂದ ಏನೂ ಆಗಲ್ಲ. ಆ ಮಾತುಗಳು ರಾಮುವಿನ ಮನಸ್ಸನ್ನು ತುಂಬ ನೋಯಿಸಿತು. ಆ ದಿನ ರಾಮು ಮನೆಗೆ ಬಂದು ತುಂಬ ಅತ್ತ. ಅವನ ತಾಯಿ ಅವನ ಬಳಿ ಕೂತು ಮೃದುವಾಗಿ ಹೇಳಿದರು, ಬಡತನ ನಮ್ಮ ತಪ್ಪಲ್ಲ, ಆದರೆ ಪ್ರಯತ್ನ ಬಿಡುವುದು ನಮ್ಮ ತಪ್ಪು. ಆ ಮಾತುಗಳು ರಾಮುವಿನ ಮನಸ್ಸಿನಲ್ಲಿ ಆಳವಾಗಿ ಕುಳಿತವು. ಅಂದಿನಿಂದ ಅವನ ಜೀವನ ಬದಲಾಗತೊಡಗಿತು. ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಓದಲು ಪ್ರಾರಂಭಿಸಿದ. ವಿದ್ಯುತ್ ಇಲ್ಲದ ದಿನಗಳಲ್ಲಿ ದೀಪದ ಬೆಳಕಿನಲ್ಲಿ ಓದಿದ. ತಂದೆಗೆ ಕೆಲಸದಲ್ಲಿ ಸಹಾಯ ಮಾಡಿ ರಾತ್ರಿ ಮತ್ತೆ ಪುಸ್ತಕ ಹಿಡಿಯುತ್ತಿದ್ದ. ಹಳ್ಳಿಯ ಗ್ರಂಥಾಲಯದಲ್ಲಿ ಹಳೆಯ ಪುಸ್ತಕಗಳನ್ನು ಓದಿ ಜ್ಞಾನ ಹೆಚ್ಚಿಸಿಕೊಂಡ. ತಪ್ಪಾದಾಗ ಬೇಸರ ಪಡಲಿಲ್ಲ, ಮತ್ತೆ ಮತ್ತೆ ಪ್ರಯತ್ನ ಮಾಡಿದ. ವರ್ಷಗಳು ಕಳೆದವು. ಒಂದು ದಿನ ಅದೇ ಶಾಲೆಗೆ ರಾಮು ಮುಖ್ಯ ಅತಿಥಿಯಾಗಿ ಬಂದ. ಇಂದು ಅವನು ಒಬ್ಬ ಗೌರವಾನ್ವಿತ ಅಧಿಕಾರಿ. ಅದೇ ಶಿಕ್ಷಕರು ಅವನ ಮುಂದೆ ತಲೆಬಾಗಿಸಿದರು. ವೇದಿಕೆಯಿಂದ ರಾಮು ಹೇಳಿದರು, ಒಂದು ಕಾಲದಲ್ಲಿ ನನಗೆ ನಿನ್ನಿಂದ ಏನೂ ಆಗಲ್ಲ ಎಂದರು. ಆ ಮಾತುಗಳೇ ಇಂದು ನನ್ನ ಶಕ್ತಿಯಾಗಿವೆ. ಪರಿಸ್ಥಿತಿಗಳು ನಿಮ್ಮ ಜೀವನವನ್ನು ನಿರ್ಧರಿಸುವುದಿಲ್ಲ. ನಿಮ್ಮ ನಂಬಿಕೆ ಮತ್ತು ಪರಿಶ್ರಮ ಮಾತ್ರ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ನಿಧಾನವಾದರೂ ಮುಂದೆ ಸಾಗುವವನು ಒಂದು ದಿನ ಗಮ್ಯ ತಲುಪುತ್ತಾನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಕಥೆಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.